ಹಲವಾರು ದಿನಗಳಿಂದ ರಾಜ್ಯದಾದ್ಯಂತ ವಿಶ್ವದಾದ್ಯಂತ ಸುದ್ದಿ ಮಾಡಿದಂತಹ ಧರ್ಮಸ್ಥಳದ ಮುಸುಕುದಾರಿಯ ಕಥೆಯಲ್ಲಿ ಕೊಡಗು ಜಿಲ್ಲೆಯನ್ನು ಎಳೆದು ತಂದುದು ತೀವ್ರ ವಿಷಾದನೀಯ. ಯಾವ ಸುಜಾತಾ ಭಟ್ ಎಂದು ಹೇಳುವಂಥ ಒಬ್ಬ ಮಹಿಳೆ ನಮ್ಮ ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ಕೆದಮುಳೂರು ಗ್ರಾಮದ ಮಾಳೇಟಿರ ಪೊನ್ನಪ್ಪನವರ ಮಗಳು ವಸಂತಿ ಎಂಬಾಕೆಯ ಫೋಟೋವನ್ನು ತಾವು ತನ್ನದೇ ಮಗಳು ಅನನ್ಯ ಭಟ್ ಅಂತೇಳಿ ತೋರಿಸಿ ಅವಳು ಅನಾವಶ್ಯಕವಾಗಿ ನಮ್ಮ ಕೊಡಗು ಜಿಲ್ಲೆಯನ್ನು ಎಳೆದು ತಂದದ್ದು ಅತಿ ದುಃಖಕರವಾದಂಥ ವಿಚಾರ. ಇಂಥ ವಿಚಾರಗಳನ್ನು ನಡೆಸುವಂಥ ಕೆಲಸವನ್ನು ಮಾಡಿದಂಥ ಆ ಮುಸುಗುದಾರಿಯ ತಂಡದೊಂದಿಗೆ ಸುಜಾತಾ ಭಟ್ ಸೇರಿರುವುದರಿಂದ ಕೊಡಗು ಜಿಲ್ಲೆಗೆ ಅವಮಾನವಾಗಿದೆ. ಅಲ್ಲದೆ ನಾವು ನಂಬಿದಂತಹ ಆ ಮಂಜುನಾಥನ ಸನ್ನಿಧಿಗೆ ಮಾಡಿದಂಥ ಅವಮಾನ. ಯಾವ ಒಬ್ಬ ಪರಮ ಪೂಜನೀಯ ಡಾಕ್ಟರ್ ರಾಜಋಷಿ ವೀರೇಂದ್ರ ಹೆಗ್ಗಡೆಯವರ ಸನ್ನಿಧಾನದಲ್ಲಿ ಈ ರೀತಿಯ ಅಪಚಾರದ ಕೆಲಸ ನಡೆಯಲು ಸಾಧ್ಯವೇ ಇಲ್ಲ. ಯಾಕೆಂತೇಳಿದ್ರೆ ಈ ವಸಂತಿ ಎಂಬ ಯುವತಿಯನ್ನು ಕೊಲೆ ಮಾಡಿಯೋ ಅಥವಾ ಯಾವುದೊಂದು ಮೃತದೇಹ ಸಿಕ್ಕಿದ್ದನ್ನು ನಮ್ಮ ಕೊಟ್ಟೋಳಿ ಹೊಳೆಯ ಸಮೀಪದಲ್ಲೇ ಅವಳ ದಫನ ಮಾಡಿದ್ದನ್ನು ನಾವೆಲ್ಲರೂ ಕಂಡಿದ್ದೀವಿ ಇಂದಿನ ದಿನಗಳಲ್ಲಿ. ಆ ರೀತಿ ಇದ್ದು ಕೂಡ ನನ್ನ ಮಗಳು ಅಲ್ಲಿ ಧರ್ಮಸ್ಥಳದಲ್ಲಿ ಕೊಲೆಯಾಗಿದ್ದಾಳೆ ಅಂತ ಹೇಳುವಂಥ ತಪ್ಪು ಭಾವನೆಯನ್ನು ಕೊಟ್ಟು ಕೊಡಗು ಜಿಲ್ಲೆಯ ಯುವತಿಯ ಫೋಟೋವನ್ನು ಬಳಸಿದ್ದು ತೀವ್ರವಾದ ವಿಷಾದನೀಯ. ಈ ಬಗ್ಗೆ ಸೂಕ್ತ ತನಿಖೆ ಕೈಗೊಂಡು ಸುಜಾತಾ ಭಟ್ ಅವರ ಮೇಲೆ ಪೊಲೀಸರು ಉತ್ತಮವಾದ ಒಂದು SIT ಅವರು ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತೇಳಿ ವಿರಾಜಪೇಟೆಯ ನಾಗರಿಕನಾಗಿ ನಾನು ಒತ್ತಾಯಿಸ್ತಿದ್ದೇನೆ. ಹಲವಾರು ದಿನಗಳಿಂದ ರಾಜ್ಯದಾದ್ಯಂತ ವಿಶ್ವದಾದ್ಯಂತ ಸುದ್ದಿ ಮಾಡಿದಂತಹ ಧರ್ಮಸ್ಥಳದ ಮುಸುಕುದಾರಿಯ ಕಥೆಯಲ್ಲಿ ಕೊಡಗು ಜಿಲ್ಲೆಯನ್ನು ಎಳೆದು ತಂದುದು ತೀವ್ರ ವಿಷಾದನೀಯ. ಯಾವ ಸುಜಾತಾ ಭಟ್ ಎಂದು ಹೇಳುವಂಥ ಒಬ್ಬ ಮಹಿಳೆ ನಮ್ಮ ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ಕೆದಮುಳೂರು ಗ್ರಾಮದ ಮಾಳೇಟಿರ ಪೊನ್ನಪ್ಪನವರ ಮಗಳು ವಸಂತಿ ಎಂಬಾಕೆಯ ಫೋಟೋವನ್ನು ತಾವು ತನ್ನದೇ ಮಗಳು ಅನನ್ಯ ಭಟ್ ಅಂತೇಳಿ ತೋರಿಸಿ ಅವಳು ಅನಾವಶ್ಯಕವಾಗಿ ನಮ್ಮ ಕೊಡಗು ಜಿಲ್ಲೆಯನ್ನು ಎಳೆದು ತಂದದ್ದು ಅತಿ ದುಃಖಕರವಾದಂಥ ವಿಚಾರ. ಇಂಥ ವಿಚಾರಗಳನ್ನು ನಡೆಸುವಂಥ ಕೆಲಸವನ್ನು ಮಾಡಿದಂಥ ಆ ಮುಸುಗುದಾರಿಯ ತಂಡದೊಂದಿಗೆ ಸುಜಾತಾ ಭಟ್ ಸೇರಿರುವುದರಿಂದ ಕೊಡಗು ಜಿಲ್ಲೆಗೆ ಅವಮಾನವಾಗಿದೆ. ಅಲ್ಲದೆ ನಾವು ನಂಬಿದಂತಹ ಆ ಮಂಜುನಾಥನ ಸನ್ನಿಧಿಗೆ ಮಾಡಿದಂಥ ಅವಮಾನ. ಯಾವ ಒಬ್ಬ ಪರಮ ಪೂಜನೀಯ ಡಾಕ್ಟರ್ ರಾಜಋಷಿ ವೀರೇಂದ್ರ ಹೆಗ್ಗಡೆಯವರ ಸನ್ನಿಧಾನದಲ್ಲಿ ಈ ರೀತಿಯ ಅಪಚಾರದ ಕೆಲಸ ನಡೆಯಲು ಸಾಧ್ಯವೇ ಇಲ್ಲ. ಯಾಕೆಂತೇಳಿದ್ರೆ ಈ ವಸಂತಿ ಎಂಬ ಯುವತಿಯನ್ನು ಕೊಲೆ ಮಾಡಿಯೋ ಅಥವಾ ಯಾವುದೊಂದು ಮೃತದೇಹ ಸಿಕ್ಕಿದ್ದನ್ನು ನಮ್ಮ ಕೊಟ್ಟೋಳಿ ಹೊಳೆಯ ಸಮೀಪದಲ್ಲೇ ಅವಳ ದಫನ ಮಾಡಿದ್ದನ್ನು ನಾವೆಲ್ಲರೂ ಕಂಡಿದ್ದೀವಿ ಇಂದಿನ ದಿನಗಳಲ್ಲಿ. ಆ ರೀತಿ ಇದ್ದು ಕೂಡ ನನ್ನ ಮಗಳು ಅಲ್ಲಿ ಧರ್ಮಸ್ಥಳದಲ್ಲಿ ಕೊಲೆಯಾಗಿದ್ದಾಳೆ ಅಂತ ಹೇಳುವಂಥ ತಪ್ಪು ಭಾವನೆಯನ್ನು ಕೊಟ್ಟು ಕೊಡಗು ಜಿಲ್ಲೆಯ ಯುವತಿಯ ಫೋಟೋವನ್ನು ಬಳಸಿದ್ದು ತೀವ್ರವಾದ ವಿಷಾದನೀಯ. ಈ ಬಗ್ಗೆ ಸೂಕ್ತ ತನಿಖೆ ಕೈಗೊಂಡು ಸುಜಾತಾ ಭಟ್ ಅವರ ಮೇಲೆ ಪೊಲೀಸರು ಉತ್ತಮವಾದ ಒಂದು SIT ಅವರು ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತೇಳಿ ವಿರಾಜಪೇಟೆಯ ನಾಗರಿಕನಾಗಿ ನಾನು ಒತ್ತಾಯಿಸ್ತಿದ್ದೇನೆ. ಹಲವಾರು ದಿನಗಳಿಂದ ರಾಜ್ಯದಾದ್ಯಂತ ವಿಶ್ವದಾದ್ಯಂತ ಸುದ್ದಿ ಮಾಡಿದಂತಹ ಧರ್ಮಸ್ಥಳದ ಮುಸುಕುದಾರಿಯ ಕಥೆಯಲ್ಲಿ ಕೊಡಗು ಜಿಲ್ಲೆಯನ್ನು ಎಳೆದು ತಂದುದು ತೀವ್ರ ವಿಷಾದನೀಯ. ಯಾವ ಸುಜಾತಾ ಭಟ್ ಎಂದು ಹೇಳುವಂಥ ಒಬ್ಬ ಮಹಿಳೆ ನಮ್ಮ ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ಕೆದಮುಳೂರು ಗ್ರಾಮದ ಮಾಳೇಟಿರ ಪೊನ್ನಪ್ಪನವರ ಮಗಳು ವಸಂತಿ ಎಂಬಾಕೆಯ ಫೋಟೋವನ್ನು ತಾವು ತನ್ನದೇ ಮಗಳು ಅನನ್ಯ ಭಟ್ ಅಂತೇಳಿ ತೋರಿಸಿ ಅವಳು ಅನಾವಶ್ಯಕವಾಗಿ ನಮ್ಮ ಕೊಡಗು ಜಿಲ್ಲೆಯನ್ನು ಎಳೆದು ತಂದದ್ದು ಅತಿ ದುಃಖಕರವಾದಂಥ ವಿಚಾರ. ಇಂಥ ವಿಚಾರಗಳನ್ನು ನಡೆಸುವಂಥ ಕೆಲಸವನ್ನು ಮಾಡಿದಂಥ ಆ ಮುಸುಗುದಾರಿಯ ತಂಡದೊಂದಿಗೆ ಸುಜಾತಾ ಭಟ್ ಸೇರಿರುವುದರಿಂದ ಕೊಡಗು ಜಿಲ್ಲೆಗೆ ಅವಮಾನವಾಗಿದೆ. ಅಲ್ಲದೆ ನಾವು ನಂಬಿದಂತಹ ಆ ಮಂಜುನಾಥನ ಸನ್ನಿಧಿಗೆ ಮಾಡಿದಂಥ ಅವಮಾನ. ಯಾವ ಒಬ್ಬ ಪರಮ ಪೂಜನೀಯ ಡಾಕ್ಟರ್ ರಾಜಋಷಿ ವೀರೇಂದ್ರ ಹೆಗ್ಗಡೆಯವರ ಸನ್ನಿಧಾನದಲ್ಲಿ ಈ ರೀತಿಯ ಅಪಚಾರದ ಕೆಲಸ ನಡೆಯಲು ಸಾಧ್ಯವೇ ಇಲ್ಲ. ಯಾಕೆಂತೇಳಿದ್ರೆ ಈ ವಸಂತಿ ಎಂಬ ಯುವತಿಯನ್ನು ಕೊಲೆ ಮಾಡಿಯೋ ಅಥವಾ ಯಾವುದೊಂದು ಮೃತದೇಹ ಸಿಕ್ಕಿದ್ದನ್ನು ನಮ್ಮ ಕೊಟ್ಟೋಳಿ ಹೊಳೆಯ ಸಮೀಪದಲ್ಲೇ ಅವಳ ದಫನ ಮಾಡಿದ್ದನ್ನು ನಾವೆಲ್ಲರೂ ಕಂಡಿದ್ದೀವಿ ಇಂದಿನ ದಿನಗಳಲ್ಲಿ. ಆ ರೀತಿ ಇದ್ದು ಕೂಡ ನನ್ನ ಮಗಳು ಅಲ್ಲಿ ಧರ್ಮಸ್ಥಳದಲ್ಲಿ ಕೊಲೆಯಾಗಿದ್ದಾಳೆ ಅಂತ ಹೇಳುವಂಥ ತಪ್ಪು ಭಾವನೆಯನ್ನು ಕೊಟ್ಟು ಕೊಡಗು ಜಿಲ್ಲೆಯ ಯುವತಿಯ ಫೋಟೋವನ್ನು ಬಳಸಿದ್ದು ತೀವ್ರವಾದ ವಿಷಾದನೀಯ. ಈ ಬಗ್ಗೆ ಸೂಕ್ತ ತನಿಖೆ ಕೈಗೊಂಡು ಸುಜಾತಾ ಭಟ್ ಅವರ ಮೇಲೆ ಪೊಲೀಸರು ಉತ್ತಮವಾದ ಒಂದು SIT ಅವರು ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತೇಳಿ ವಿರಾಜಪೇಟೆಯ ನಾಗರಿಕನಾಗಿ ನಾನು ಒತ್ತಾಯಿಸ್ತಿದ್ದೇನೆ. ಹಲವಾರು ದಿನಗಳಿಂದ ರಾಜ್ಯದಾದ್ಯಂತ ವಿಶ್ವದಾದ್ಯಂತ ಸುದ್ದಿ ಮಾಡಿದಂತಹ ಧರ್ಮಸ್ಥಳದ ಮುಸುಕುದಾರಿಯ ಕಥೆಯಲ್ಲಿ ಕೊಡಗು ಜಿಲ್ಲೆಯನ್ನು ಎಳೆದು ತಂದುದು ತೀವ್ರ ವಿಷಾದನೀಯ.
ಯಾವ ಸುಜಾತಾ ಭಟ್ ಎಂದು ಹೇಳುವಂಥ ಒಬ್ಬ ಮಹಿಳೆ ನಮ್ಮ ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ಕೆದಮಳೂರು ಗ್ರಾಮದ ಮಾಳೇಟಿರ ಪೊನ್ನಪ್ಪನವರ ಮಗಳು ವಸಂತಿ ಎಂಬಾಕೆಯ ಫೋಟೋವನ್ನು ತಾವು ತನ್ನದೇ ಮಗಳು ಅನನ್ಯ ಭಟ್ ಅಂತೇಳಿ ತೋರಿಸಿ ಅವಳು ಅನಾವಶ್ಯಕವಾಗಿ ನಮ್ಮ ಕೊಡಗು ಜಿಲ್ಲೆಯನ್ನು ಹೇಳುತ್ತಂಥದ್ದು ಅತಿ ದುಃಖಕರವಾದಂಥ ವಿಚಾರ. ಇಂಥ ವಿಚಾರಗಳನ್ನು ನಡೆಸುವಂಥ ಕೆಲಸವನ್ನು ಮಾಡಿದಂಥ ಆ ಮುಸುಗುದಾರಿಯ ತಂಡದೊಂದಿಗೆ ಸುಜಾತಾ ಭಟ್ ಸೇರಿರುವುದರಿಂದ ಕೊಡಗು ಜಿಲ್ಲೆಗೆ ಅವಮಾನವಾಗಿದೆ. ಅಲ್ಲದೆ ನಾವು ನಂಬಿದಂತಹ ಆ ಮಂಜುನಾಥನ ಸನ್ನಿಧಿಗೆ ಮಾಡಿದಂಥ ಅವಮಾನ. ಯಾವ ಒಬ್ಬ ಪರಮ ಪೂಜ್ಯನೀಯ ಡಾಕ್ಟರ್ ರಾಜಋಷಿ ವೀರೇಂದ್ರ ಹೆಗ್ಗಡೆಯವರ ಸನ್ನಿಧಾನದಲ್ಲಿ ಈ ರೀತಿಯ ಅಪಚಾರದ ಕೆಲಸ ನಡೆಯಲು ಸಾಧ್ಯವೇ ಇಲ್ಲ. ಯಾಕೆಂತೇಳಿದ್ರೆ ಈ ವಸಂತಿ ಎಂಬ ಯುವತಿಯನ್ನು ಕೊಲೆ ಮಾಡಿಯೋ ಅಥವಾ ಯಾವುದೊಂದು ಮೃತದೇಹ ಸಿಕ್ಕಿದ್ದನ್ನು ನಮ್ಮ ಕೊಟ್ಟೋಳಿ ಹೊಳೆಯ ಸಮೀಪದಲ್ಲೇ ಅವಳ ದಫನ ಮಾಡಿದ್ದನ್ನು ನಾವೆಲ್ಲರೂ ಕಂಡಿದ್ದೀವಿ ಇಂದಿನ ದಿನಗಳಲ್ಲಿ. ಆ ರೀತಿ ಇದ್ದು ಕೂಡ ನನ್ನ ಮಗಳು ಅಲ್ಲಿ ಧರ್ಮಸ್ಥಳದಲ್ಲಿ ಕೊಲೆಯಾಗಿದ್ದಾಳೆ ಅಂತ ಹೇಳುವಂಥ ತಪ್ಪು ಭಾವನೆಯನ್ನು ಕೊಟ್ಟು ಕೊಡಗು ಜಿಲ್ಲೆಯ ಯುವತಿಯ ಫೋಟೋವನ್ನು ಬಳಸಿದ್ದು ತೀವ್ರವಾದ ವಿಷಾದನೀಯ. ಈ ಬಗ್ಗೆ ಸೂಕ್ತ ತನಿಖೆ ಕೈಗೊಂಡು ಸುಜಾತಾ ಭಟ್ ಅವರ ಮೇಲೆ ಪೊಲೀಸರು ಉತ್ತಮವಾದ ಒಂದು SIT ಅವರು ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತೇಳಿ ವಿರಾಜಪೇಟೆಯ ನಾಗರಿಕನಾಗಿ ನಾನು ಒತ್ತಾಯಿಸ್ತಿದ್ದೇನೆ. ಹಲವಾರು ದಿನಗಳಿಂದ ರಾಜ್ಯದಾದ್ಯಂತ ವಿಶ್ವದಾದ್ಯಂತ ಸುದ್ದಿ ಮಾಡಿದಂತಹ ಧರ್ಮಸ್ಥಳದ ಮುಸುಗುದಾರಿಯ ಕಥೆಯಲ್ಲಿ ಕೊಡಗು ಜಿಲ್ಲೆಯನ್ನು ಎಳೆದು ತಂದುದು ತೀವ್ರ ವಿಷಾದನೀಯ. ಯಾವ ಸುಜಾತಾ ಭಟ್ ಎಂದು ಹೇಳುವಂಥ ಒಬ್ಬ ಮಹಿಳೆ ನಮ್ಮ ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ಕೆದಮಳೂರು ಗ್ರಾಮದ ಮಾಳೇಟಿರ ಪೊನ್ನಪ್ಪನವರ ಮಗಳು ವಸಂತಿ ಎಂಬಾಕೆಯ ಫೋಟೋವನ್ನು ತಾವು ತನ್ನದೇ ಮಗಳು ಅನನ್ಯ ಭಟ್ ಅಂತೇಳಿ ತೋರಿಸಿ ಅವಳು ಅನಾವಶ್ಯಕವಾಗಿ ನಮ್ಮ ಕೊಡಗು ಜಿಲ್ಲೆಯನ್ನು ಹೇಳುತ್ತಂಥದ್ದು ಅತಿ ದುಃಖಕರವಾದಂಥ ವಿಚಾರ. ಇಂಥ ವಿಚಾರಗಳನ್ನು ನಡೆಸುವಂಥ ಕೆಲಸವನ್ನು ಮಾಡಿದಂಥ ಆ ಮುಸುಗುದಾರಿಯ ತಂಡದೊಂದಿಗೆ ಸುಜಾತಾ ಭಟ್ ಸೇರಿರುವುದರಿಂದ ಕೊಡಗು ಜಿಲ್ಲೆಗೆ ಅವಮಾನವಾಗಿದೆ. ಅಲ್ಲದೆ ನಾವು ನಂಬಿದಂತಹ ಆ ಮಂಜುನಾಥನ ಸನ್ನಿಧಿಗೆ ಮಾಡಿದಂಥ ಅವಮಾನ. ಯಾವ ಒಬ್ಬ ಪರಮ ಪೂಜ್ಯನೀಯ ಡಾಕ್ಟರ್ ರಾಜಋಷಿ ವೀರೇಂದ್ರ ಹೆಗ್ಗಡೆಯವರ ಸನ್ನಿಧಾನದಲ್ಲಿ ಈ ರೀತಿಯ ಅಪಚಾರದ ಕೆಲಸ ನಡೆಯಲು ಸಾಧ್ಯವೇ ಇಲ್ಲ. ಯಾಕೆಂತೇಳಿದ್ರೆ ಈ ವಸಂತಿ ಎಂಬ ಯುವತಿಯನ್ನು ಕೊಲೆ ಮಾಡಿಯೋ ಅಥವಾ ಯಾವುದೊಂದು ಮೃತದೇಹ ಸಿಕ್ಕಿದ್ದನ್ನು ನಮ್ಮ ಕೊಟ್ಟೋಳಿ ಹೊಳೆಯ ಸಮೀಪದಲ್ಲೇ ಅವಳ ದಫನ ಮಾಡಿದ್ದನ್ನು ನಾವೆಲ್ಲರೂ ಕಂಡಿದ್ದೀವಿ ಇಂದಿನ ದಿನಗಳಲ್ಲಿ. ಆ ರೀತಿ ಇದ್ದು ಕೂಡ ನನ್ನ ಮಗಳು ಅಲ್ಲಿ ಧರ್ಮಸ್ಥಳದಲ್ಲಿ ಕೊಲೆಯಾಗಿದ್ದಾಳೆ ಅಂತ ಹೇಳುವಂಥ ತಪ್ಪು ಭಾವನೆಯನ್ನು ಕೊಟ್ಟು ಕೊಡಗು ಜಿಲ್ಲೆಯ ಯುವತಿಯ ಫೋಟೋವನ್ನು ಬಳಸಿದ್ದು ತೀವ್ರವಾದ ವಿಷಾದನೀಯ. ಈ ಬಗ್ಗೆ ಸೂಕ್ತ ತನಿಖೆ ಕೈಗೊಂಡು ಸುಜಾತಾ ಭಟ್ ಅವರ ಮೇಲೆ ಪೊಲೀಸರು ಉತ್ತಮವಾದ ಒಂದು SIT ಅವರು ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತೇಳಿ ವಿರಾಜಪೇಟೆಯ ನಾಗರಿಕನಾಗಿ ನಾನು ಒತ್ತಾಯಿಸ್ತಿದ್ದೇನೆ. ಹಲವಾರು ದಿನಗಳಿಂದ ರಾಜ್ಯದಾದ್ಯಂತ ವಿಶ್ವದಾದ್ಯಂತ ಸುದ್ದಿ ಮಾಡಿದಂತಹ ಧರ್ಮಸ್ಥಳದ ಮುಸುಗುದಾರಿಯ ಕಥೆಯಲ್ಲಿ ಕೊಡಗು ಜಿಲ್ಲೆಯನ್ನು ಎಳೆದು ತಂದುದು ತೀವ್ರ ವಿಷಾದನೀಯ. ಯಾವ ಸುಜಾತಾ ಭಟ್ ಎಂದು ಹೇಳುವಂಥ ಒಬ್ಬ ಮಹಿಳೆ ನಮ್ಮ ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ಕೆದಮಳೂರು ಗ್ರಾಮದ ಮಾಳೇಟಿರ ಪೊನ್ನಪ್ಪನವರ ಮಗಳು ವಸಂತಿ ಎಂಬಾಕೆಯ ಫೋಟೋವನ್ನು ತಾವು ತನ್ನದೇ ಮಗಳು ಅನನ್ಯ ಭಟ್ ಅಂತೇಳಿ ತೋರಿಸಿ ಅವಳು ಅನಾವಶ್ಯಕವಾಗಿ ನಮ್ಮ ಕೊಡಗು ಜಿಲ್ಲೆಯನ್ನು ಹೇಳುತ್ತಂಥದ್ದು ಅತಿ ದುಃಖಕರವಾದಂಥ ವಿಚಾರ. ಇಂಥ ವಿಚಾರಗಳನ್ನು ನಡೆಸುವಂಥ ಕೆಲಸವನ್ನು ಮಾಡಿದಂಥ ಆ ಮುಸುಗುದಾರಿಯ ತಂಡದೊಂದಿಗೆ ಸುಜಾತಾ ಭಟ್ ಸೇರಿರುವುದರಿಂದ ಕೊಡಗು ಜಿಲ್ಲೆಗೆ ಅವಮಾನವಾಗಿದೆ. ಅಲ್ಲದೆ ನಾವು ನಂಬಿದಂತಹ ಆ ಮಂಜುನಾಥನ ಸನ್ನಿಧಿಗೆ ಮಾಡಿದಂಥ ಅವಮಾನ. ಯಾವ ಒಬ್ಬ ಪರಮ ಪೂಜ್ಯನೀಯ ಡಾಕ್ಟರ್ ರಾಜಋಷಿ ವೀರೇಂದ್ರ ಹೆಗ್ಗಡೆಯವರ ಸನ್ನಿಧಾನದಲ್ಲಿ ಈ ರೀತಿಯ ಅಪಚಾರದ ಕೆಲಸ ನಡೆಯಲು ಸಾಧ್ಯವೇ ಇಲ್ಲ. ಯಾಕೆಂತೇಳಿದ್ರೆ ಈ ವಸಂತಿ ಎಂಬ ಯುವತಿಯನ್ನು ಕೊಲೆ ಮಾಡಿಯೋ ಅಥವಾ ಯಾವುದೊಂದು ಮೃತದೇಹ ಸಿಕ್ಕಿದ್ದನ್ನು ನಮ್ಮ ಕೊಟ್ಟೋಳಿ ಹೊಳೆಯ ಸಮೀಪದಲ್ಲೇ ಅವಳ ದಫನ ಮಾಡಿದ್ದನ್ನು ನಾವೆಲ್ಲರೂ ಕಂಡಿದ್ದೀವಿ ಇಂದಿನ ದಿನಗಳಲ್ಲಿ. ಆ ರೀತಿ ಇದ್ದು ಕೂಡ ನನ್ನ ಮಗಳು ಅಲ್ಲಿ ಧರ್ಮಸ್ಥಳದಲ್ಲಿ ಕೊಲೆಯಾಗಿದ್ದಾಳೆ ಅಂತ ಹೇಳುವಂಥ ತಪ್ಪು ಭಾವನೆಯನ್ನು ಕೊಟ್ಟು ಕೊಡಗು ಜಿಲ್ಲೆಯ ಯುವತಿಯ ಫೋಟೋವನ್ನು ಬಳಸಿದ್ದು ತೀವ್ರವಾದ ವಿಷಾದನೀಯ. ಈ ಬಗ್ಗೆ ಸೂಕ್ತ ತನಿಖೆ ಕೈಗೊಂಡು ಸುಜಾತಾ ಭಟ್ ಅವರ ಮೇಲೆ ಪೊಲೀಸರು ಉತ್ತಮವಾದ ಒಂದು SIT ಅವರು ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತೇಳಿ ವಿರಾಜಪೇಟೆಯ ನಾಗರಿಕನಾಗಿ ನಾನು ಒತ್ತಾಯಿಸ್ತಿದ್ದೇನೆ.